ಸ್ನೇಹಿತರೆ, ನಮ್ಮ ವಿಸ್ಮಯ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಬಟನ್ ಅನ್ನು ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾವು ಅಪ್ಲೋಡ್ ಮಾಡಿದ ವಿಡಿಯೋವನ್ನು ನೀವು ಎಲ್ಲರಿಗಿಂತ ಮೊದಲು ನೋಡಬಹುದು. ವಿಸ್ಮಯ ಕನ್ನಡ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವೀ ಎಪಿಸೋಡ್ನಲ್ಲಿ 1993ರಲ್ಲಿ ತೆರೆ ಕಂಡ ಕನ್ನಡ ಹಾರರ್ ಸಸ್ಪೆನ್ಸ್ ಥ್ರಿಲ್ಲರ್ ಆದ ಇಶ್ ಚಿತ್ರದ ಬಗ್ಗೆ ಹೇಳಲಿದ್ದೇವೆ. ಕಾಶಿನಾಥ್, ಕುಮಾರ್ ಗೋವಿಂದ್, ಸುರೇಶ್ ಹೆಬ್ಳಿಕರ್ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದ ಈ ಚಿತ್ರವನ್ನು ಚಿತ್ರಕಥೆ ಬರೆದು ಉಪೇಂದ್ರರವರು ನಿರ್ದೇಶಿಸಿದ್ದರು. 90ರ ದಶಕದಲ್ಲಿ ಹಾರರ್ ಕಮ್ ಕಾಮಿಡಿ ಕಾನ್ಸೆಪ್ಟ್ ನಲ್ಲಿ ಬಂದ ಈ ಚಿತ್ರ ಪ್ರೇಕ್ಷಕರ ಮನಗೆಲ್ಲುವಲ್ಲಿ ಯಶಸ್ವಿಯಾಗಿತ್ತು. ಸ್ನೇಹಿತರೆ, ಬನ್ನಿ ಹಾಗಾದರೆ ಚಿತ್ರದ ವಿವರಣೆಯನ್ನು ತಿಳಿದುಕೊಳ್ಳೋಣ. ಮಧ್ಯರಾತ್ರಿಯಲ್ಲಿ ಬಾಲಕನೊಬ್ಬ ಮನೆಯಿಂದ ಹೊರಗೆ ಬಹಿರ್ದೆಸೆಗೆ ಹೋಗುವ ದೃಶ್ಯದೊಂದಿಗೆ ಈ ಚಿತ್ರ ಪ್ರಾರಂಭವಾಗುತ್ತದೆ. ಒಂದು ಸತ್ತ ಶರೀರ ತನ್ನತ್ತ ಹೊರಳಿಕೊಂಡು ಬಂದು ಬೀಳುವುದನ್ನು ಕಂಡ ಆ ಬಾಲಕನು ನಂತರ ಏನೋ ಭಯಾನಕವಾದುದನ್ನು ಕಂಡು ಕಿರುಚುತ್ತಾನೆ. ಕೆಲ ದಿನಗಳ ನಂತರ ಶೂಟಿಂಗ್ ಎಂದು ಕಾಶಿನಾಥ್ ನೇತೃತ್ವದ ತಂಡ ಅಲ್ಲಿಗೆ ಬರುತ್ತದೆ. ಅವರು ಒಂಟಿಮನೆ ಎಸ್ಟೇಟ್ ಎಂದು ಕರೆಯಲ್ಪಡುವ ಎಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡಿರುತ್ತಾರೆ. ದಾರಿಯಲ್ಲಿ ಇವರಿಗೆ ಒಂಟಿಮನೆ ಎಸ್ಟೇಟ್ ತುಂಬಾ ಭಯಾನಕವಾಗಿದೆ ಮತ್ತು ಅಲ್ಲಿ ದೆವ್ವದ ಉಪಟಳವಿದೆ ಎಂದು ತಿಳಿದು ಬರುತ್ತದೆ. ಕಾಶಿನಾಥ್ರನ್ನೊಳಗೊಂಡ ಶೂಟಿಂಗ್ ಟೀಮ್ ಎಸ್ಟೇಟ್ ಓನರ್ ಆದ ನಾಗರಾಜ್ ರಾವ್ ಅವರನ್ನು ಭೇಟಿ ಮಾಡಲು ಹೋಗುತ್ತದೆ. ಈ ಭೇಟಿಯಲ್ಲಿ ನಾಗರಾಜ್ ರಾವ್ ಆ ಒಂಟಿ ಮನೆಯ ಹತ್ತಿರ ಹೆಚ್ಚು ಓಡಾಡಬೇಡಿ, ರಾತ್ರಿ ಹೊತ್ತಿನಲ್ಲಿ ಅಂತೂ ಯಾರು ತಿರುಗಾಡಲೇಬೇಡಿ ಎಂಬ ಎಚ್ಚರಿಕೆ ನೀಡುತ್ತಾರೆ. ಮರುದಿನದಿಂದ ಚಿತ್ರದ ಶೂಟಿಂಗ್ ಪ್ರಾರಂಭವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ನಾಗರಾಜ್ ರಾವ್ ಅವರ ಜೊತೆಗೆ ಮಗಳು ಭಾರತಿ ಮತ್ತು ಮಗ ಕೃಷ್ಣ ಅವರ ಫ್ಯಾಮಿಲಿಯಲ್ಲಿ ಇರುತ್ತಾರೆ. ಅಲ್ಲದೆ ಅವರ ಎರಡನೇ ಹೆಂಡತಿ ಮತ್ತು ಅವಳ ತಮ್ಮ ಕೂಡ ಅವರ ಜೊತೆಯಲ್ಲಿಯೇ ಇರುತ್ತಾರೆ. ಬೆಟ್ಟಿಂಗ್ ಭಾರತಿ ಎಂಬ ಅಡ್ಡ ಹೆಸರಿನಿಂದ ಕರೆಯಲ್ಪಡುವ ನಾಗರಾಜ್ ರಾವ್ ಅವರ ಮಗಳು ಭಾರತಿ ಹಲವಾರು ಬಾರಿ ಡೈರೆಕ್ಟರ್ ಕಾಶಿನಾಥ್ ಮತ್ತು ನಾಯಕ ಕುಮಾರ್ ಅನ್ನು ಬೆಸ್ತು ಬೀಳಿಸುತ್ತಿರುತ್ತಾಳೆ. ಹೀಗಿರುವಾಗ ಒಂದು ದಿನ ರಾತ್ರಿ ನಾಗರಾಜ್ ರಾವ್ ಮನೆಯಿಂದ ಮುಸುಕುದಾರಿ ವ್ಯಕ್ತಿಯೊಬ್ಬ ಹೊರಡುತ್ತಾನೆ. ಇದನ್ನು ಕಂಡ ಕುಮಾರ್ ಆತನನ್ನು ರಹಸ್ಯವಾಗಿ ಹಿಂಬಾಲಿಸುತ್ತಾನೆ. ಆದರೆ ಕುಮಾರ್ನನ್ನು ನಾಗರಾಜ್ ರಾವ್ನ ಎರಡನೇ ಹೆಂಡತಿಯ ತಮ್ಮ ತಡೆಯುತ್ತಾನೆ. ಸ್ನೇಹಿತರೆ, ಇಲ್ಲಿ ಕುಮಾರ್ನನ್ನು ಆತ ತಡೆಯಲು ಒಂದು ಕಾರಣವಿದೆ. ನಾಗರಾಜ್ ರಾವ್ನ ಎರಡನೇ ಹೆಂಡತಿಗೂ ಊರಿನ ದಯಾನಂದ ಸ್ವಾಮೀಜಿಗೂ ಅನೈತಿಕ ಸಂಬಂಧವಿರುತ್ತದೆ. ಇದಕ್ಕೆ ಆಕೆಯ ತಮ್ಮನ ಬೆಂಬಲವೂ ಇರುತ್ತದೆ. ಆಕೆ ಆಗಾಗ ಸ್ವಾಮೀಜಿಯೊಟ್ಟಿಗೆ ಸೇರಲು ರಾತ್ರಿ ಹೊತ್ತು ಮುಸುಕುದಾರಿಯಾಗಿ ಹೊರಡುತ್ತಾಳೆ. ಆಕೆಯ ತಮ್ಮ ಅವಳಿಗೆ ಬೆಂಗಾವಲಾಗಿ ಹೊರಡುತ್ತಾನೆ. ಹೀಗೆ ನಡೆಯುತ್ತಿರುವಾಗ ಒಂದು ದಿನ ಆಕೆಯ ತಮ್ಮ ಕಾಣೆಯಾಗಿ ಬಿಡುತ್ತಾನೆ. ಶೂಟಿಂಗ್ ಟೀಮ್ನವರು ಬಳಸುವ ದೆವ್ವದ ಕಾಸ್ಟ್ಯೂಮ್ನಲ್ಲಿ ಯಾರೋ ಒಬ್ಬರು ಆತನನ್ನು ಎತ್ತಿಕೊಂಡು ಗುಡ್ಡದಲ್ಲಿರುವ ಒಂಟಿಮನೆಯ ಕಡೆಗೆ ಹೋಗುವುದನ್ನು ನಮಗೆ ತೋರಿಸಲಾಗುತ್ತದೆ. 3-4 ದಿನಗಳ ನಂತರ ನಾಗರಾಜ್ ರಾವ್ ಹೆಂಡತಿ ಪೊಲೀಸರಲ್ಲಿ ತನ್ನ ತಮ್ಮ ಕಾಣೆಯಾಗಿರುವ ಕುರಿತು ಕಂಪ್ಲೇಂಟ್ ಮಾಡುತ್ತಾಳೆ. ಇದಾಗಿ ಒಂದೇ ವಾರದಲ್ಲಿ ಅವಳೊಬ್ಬಳೇ ಸ್ವಾಮೀಜಿಯನ್ನು ಭೇಟಿಯಾಗಲು ಹೋಗಿದ್ದಾಗ ದೆವ್ವದ ಕಾಸ್ಟ್ಯೂಮ್ ಹಾಕಿದ ವ್ಯಕ್ತಿ ಬಂದು ಆಕೆಯನ್ನು ಹೊತ್ತೊಯ್ಯುತ್ತಾನೆ. ಈಗ ನಾಗರಾಜ್ ರಾವ್ ತನ್ನ ಹೆಂಡತಿ ಕಾಣೆಯಾಗಿರುವುದಾಗಿ ಪೊಲೀಸ್ ಕಂಪ್ಲೇಂಟ್ ನೀಡುತ್ತಾನೆ. ಹೀಗೆ ಸಿನಿಮಾದ ಅಸಿಸ್ಟೆಂಟ್ ಡೈರೆಕ್ಟರ್ ಕೂಡ ಒಂಟಿ ಮನೆಯ ಕಡೆಗೆ ಹೋಗಲು ಪ್ರಯತ್ನಿಸಿದವನು ಹೆದರಿಕೊಂಡು ಓಡಿ ಬರುತ್ತಾನೆ. ಶೂಟಿಂಗ್ ಮೆಂಬರ್ಸ್ ಗಳೆಲ್ಲ ಓಡಿಕೊಂಡು ಆ ಸ್ಥಳಕ್ಕೆ ಬಂದು ನೋಡುವಾಗ ಆತನ ತಲೆಯನ್ನು ಕಲ್ಲಿನಿಂದ ಜಜ್ಜಿ ಕೊಲೆ ಮಾಡಲಾಗಿರುತ್ತದೆ. ಹೀಗೆ ಒಂದೊಂದೇ ವಿಸ್ಮಯಕಾರಿ ಘಟನೆಗಳು ಅಲ್ಲಿ ನಡೆಯಲಾರಂಭಿಸುತ್ತದೆ. ಕೊಲೆಯಾದವರು, ಕಾಣೆಯಾದವರು ಇವೆಲ್ಲದರ ಹಿಂದೆ ಯಾರಿದ್ದಾರೆ ಎನ್ನುವುದನ್ನು ಪತ್ತೆ ಹಚ್ಚಲು ಇರುವ ಇನ್ಸ್ಪೆಕ್ಟರ್ ಕಾಳಯ್ಯನವರಿಗೂ ಇದು ಸಾಧ್ಯವಾಗಿರುವುದಿಲ್ಲ. ಸ್ನೇಹಿತರೆ, ಒಂಟಿಮನೆ ಎಸ್ಟೇಟ್ಗೆ ಪೊಲೀಸ್ ಕಮಿಷನರ್ ಸುರೇಶ್ ಹೆಬ್ಳಿಕರ್ ಭೇಟಿ ನೀಡಿದಾಗ ಕಾಶಿನಾಥ್ ಮತ್ತು ಟೀಮ್ನ ಸಹಕಾರವನ್ನು ಅವರು ಕೋರುತ್ತಾರೆ. ಇದರಿಂದ ಪ್ರಭಾವಿತರಾಗಿ ಕಾಶಿನಾಥ್ ಒಂಟಿಮನೆಯ ಒಳಗಡೆ ಶೂಟಿಂಗ್ ಇಟ್ಟುಕೊಳ್ಳುವ ಪ್ಲಾನ್ ಮಾಡುತ್ತಾರೆ. ಅದರಂತೆ ಆ ಒಂಟಿಮನೆಯಲ್ಲಿ ಹಗಲು ಹೊತ್ತಿನಲ್ಲಿ ಶೂಟಿಂಗ್ ಪ್ರಾರಂಭಿಸಿದಾಗ ಅಲ್ಲೊಂದು ಹೆಣ ಬಿದ್ದಿರುವುದು ಕಂಡು ಎಲ್ಲರೂ ಗಾಬರಿಯಾಗುತ್ತಾರೆ. ಇದು ಸ್ಮಶಾನದಿಂದ ಅಗೆದು ತಂದು ಹಾಕಿದ ಹೆಣವಾಗಿರುತ್ತದೆ. ಇದು ದೆವ್ವವೇ ಮಾಡಿದ ಕೃತ್ಯ ಎಂದು ನಾಗರಾಜ್ ರಾವ್ ಅವರ ಮಗ ಕೃಷ್ಣ ಹೇಳುತ್ತಾನೆ. ಇದು ಹಲ ಸಮಯದಿಂದ ಹೀಗೆ ನಡೆಯುತ್ತಿದೆ ಎಂದು ಕೂಡ ಆತ ಹೇಳುತ್ತಾನೆ. ಇದರ ಹಿಂದಿನ ರಹಸ್ಯವೇನೆಂದು ತಿಳಿಯಲು ಕಾಶಿನಾಥ್ ಮತ್ತು ಕುಮಾರ್ ರಾತ್ರಿ ಹೊತ್ತು ಆ ಒಂಟಿ ಮನೆಯತ್ತ ತೆರಳುತ್ತಾರೆ. ಇಲ್ಲಿ ಅವರಿಗೆ ದಯಾನಂದ ಸ್ವಾಮೀಜಿ ದೆವ್ವದ ಕಾಸ್ಟ್ಯೂಮ್ ಅನ್ನು ಸುಡಲು ಪ್ರಯತ್ನಿಸುತ್ತಿರುವುದು ಕಾಣುತ್ತದೆ. ಇದೆಲ್ಲದರ ಹಿಂದೆ ಈತನೇ ಇರಬೇಕೆಂದು ಅವರು ಆತನನ್ನು ಹಿಡಿದು ವಿಚಾರಿಸುತ್ತಾರೆ.
ಇಲ್ಲಿಯವರೆಗೆ ಸ್ವಾಮೀಜಿಯು ತನ್ನ ಅನೈತಿಕ ಸಂಬಂಧದ ವಿಷಯ ತಿಳಿದ ವ್ಯಕ್ತಿ ದೆವ್ವದ ಕಾಸ್ಟ್ಯೂಮ್ ಹಾಕಿಕೊಂಡು ಬಂದು ನಾಗರಾಜ್ ರಾಯರ ಎರಡನೇ ಹೆಂಡತಿಯನ್ನು ಅಪಹರಿಸಿರುವುದನ್ನು ಹೇಳುತ್ತಾನೆ. ಪೊಲೀಸ್ ನಾಯಿಗಳ ಕಾರ್ಯಾಚರಣೆಯಿಂದ ನಾಗರಾಜ್ ರಾವ್ ಹೆಂಡತಿ ಮತ್ತು ಆಕೆಯ ತಮ್ಮ ಇಬ್ಬರನ್ನು ಕೊಂದು ಹೂತಿರುವುದು ತಿಳಿದು ಬರುತ್ತದೆ. ಆದರೆ ದೆವ್ವದ ಕಾಸ್ಟ್ಯೂಮ್ ಹಾಕಿದ್ದ ವ್ಯಕ್ತಿ ಈ ಕೊಲೆಗಳನ್ನು ಮಾಡಿದ್ದಾಗಿ ತಿಳಿದರೂ ಆತ ಯಾರೆನ್ನುವುದು ರಹಸ್ಯವಾಗಿಯೇ ಉಳಿಯುತ್ತದೆ. ಮರುದಿನ ರಾತ್ರಿ ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಂಠು ಕೊಲೆಯಾಗುತ್ತದೆ. ಇದನ್ನು ದೆವ್ವವೇ ಮಾಡಿದ್ದಾಗಿ ಪ್ರೊಡ್ಯೂಸರ್ ಬಂದು ಎಲ್ಲರೆದುರು ಹೇಳುತ್ತಾನೆ. ಎಲ್ಲರೂ ಅಲ್ಲಿಗೆ ತೆರಳುವಷ್ಟರಲ್ಲಿ ಶ್ರೀಕಂಠುವಿನ ಹೆಣ ಅಲ್ಲಿರುವುದಿಲ್ಲ. ಇಲ್ಲಿ ಮತ್ತಷ್ಟು ವಿಸ್ಮಯಗಳು ತೆರೆದುಕೊಳ್ಳುತ್ತಾ ಹೋಗುತ್ತದೆ. ಶ್ರೀಕಂಠು ಒಂದು ನಿಧಿಯನ್ನು ಹುಡುಕಲು ಇಲ್ಲಿ ಶೂಟಿಂಗ್ ಪ್ಲಾನ್ ಮಾಡಿದ್ದಾಗಿ ಎಲ್ಲರಿಗೂ ತಿಳಿಯುತ್ತದೆ. ಸ್ನೇಹಿತರೆ, ಈ ನಿಧಿಯ ಹುಡುಕಾಟಕ್ಕಾಗಿಯೇ ಶ್ರೀಕಂಠು ಈ ಶೂಟಿಂಗ್ ಪ್ಲಾನ್ ಮಾಡಿರುತ್ತಾನೆ. ಈ ನಿಧಿಯ ಹಿಂದಿರುವ ಕಥೆಯು ರೋಚಕವಾಗಿದೆ. ಕೆಲ ವರ್ಷಗಳ ಹಿಂದೆ ನಾಗರಾಜ್ ರಾಯರ ತೋಟದ ಮನೆಯ ಕೆಲಸಗಾರ ರಾಮಯ್ಯನಿಗೆ ನೆಲ ಅಗೆಯುತ್ತಿರುವಾಗ ಒಂದು ನಿಧಿ ದೊರೆಯುತ್ತದೆ. ಅದನ್ನು ಇಬ್ಬರು ಹಂಚಿಕೊಳ್ಳೋಣ ಎಂದು ನಾಗರಾಜ್ ರಾವ್ ಹೇಳಿ ಆ ನಿಧಿಯನ್ನು ತೆಗೆಯುವ ಮೊದಲೇ ಆ ರಾತ್ರಿ ರಾಮಯ್ಯನ ಮನೆಗೆ ಬೆಂಕಿ ಹಚ್ಚಿ ಆತನನ್ನು ಮತ್ತು ಆತನ ಹೆಂಡತಿಯನ್ನು ಸಾಯಿಸುತ್ತಾನೆ. ಈ ಘಟನೆಯಲ್ಲಿ ಸಂಪೂರ್ಣವಾಗಿ ಮೈಯಿಡಿ ಬೆಂದು ಹೋದಂತಹ ರಾಮಯ್ಯನ ಮಗ ಮಾತ್ರ ಬದುಕುಳಿಯುತ್ತಾನೆ. ಈತನನ್ನು ಆ ಊರಿನ ಏಕೈಕ ಡಾಕ್ಟರ್ ಆದ ಡಾಕ್ಟರ್ ಕುರಿಯನ್ ಬದುಕಿಸುತ್ತಾನೆ ಮತ್ತು ಆತನನ್ನು ರಹಸ್ಯವಾಗಿ ಸಾಕುತ್ತಿರುತ್ತಾನೆ. ಈ ವಿಷಯ ಊರಿನ ಯಾರಿಗೂ ತಿಳಿದಿರುವುದಿಲ್ಲ. ಆದರೆ ಆ ಘಟನೆಯಿಂದ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಂಡ ಆತ ಹುಚ್ಚನಾಗಿರುತ್ತಾನೆ. ಈತ ಪ್ರತಿದಿನ ರಾತ್ರಿ ಸ್ಮಶಾನದಿಂದ ಹೆಣಗಳನ್ನು ಅಗೆದು ತಂದು ಅದನ್ನು ತನ್ನ ಹೆಂಡತಿ ಎಂದು ಭ್ರಮಿಸಿ ಅದಕ್ಕೆ ಶೃಂಗಾರ ಮಾಡುವುದು ಮತ್ತು ಅದರ ಜೊತೆಗೆ ಮಾತನಾಡುವುದು ಮಾಡುತ್ತಿರುತ್ತಾನೆ. ಸ್ನೇಹಿತರೆ, ದೇಹವಿಡೀ ಸುಟ್ಟು ಕುರೂಪಿಯಾದ ಆ ವ್ಯಕ್ತಿಯೇ ಚಿತ್ರದಲ್ಲಿ ದೆವ್ವವಾಗಿ ಕಾಣಿಸಿಕೊಳ್ಳುತ್ತಿರುತ್ತಾನೆ. ಈತನ ಬಳಿಯಿಂದ ನಿಧಿಯ ರಹಸ್ಯ ತಿಳಿದುಕೊಳ್ಳಲು ಡಾಕ್ಟರ್ ಆತನನ್ನು ಸಾಕುತ್ತಿರುತ್ತಾನೆ ಎಂದು ನಮಗೆ ತಿಳಿದು ಬರುತ್ತದೆ. ಅಲ್ಲದೆ ಆತನನ್ನು ದೆವ್ವದ ರೀತಿ ಬಿಂಬಿಸಿ ಊರಿಡೀ ಆ ಒಂಟಿ ಮನೆಯಲ್ಲಿ ದೆವ್ವವಿದೆ ಎಂದು ಪ್ರಚಾರ ಮಾಡುತ್ತಾನೆ. ಇದರಿಂದ ತನ್ನ ನಿಧಿಯ ಹುಡುಕಾಟ ಸುಲಭವಾಗಲಿ ಎಂಬುದು ಡಾಕ್ಟರ್ನ ಉದ್ದೇಶವಾಗಿರುತ್ತದೆ. ಅಲ್ಲದೆ ಮತಿಭ್ರಮಣೆಗೊಳಪಟ್ಟ ಆತನಿಂದ ನಿಧಿಯ ವಿಚಾರ ತಿಳಿಯಲು ಡಾಕ್ಟರ್ಗೆ ಸಾಧ್ಯವಾಗದೆ ಹೋದಾಗ ಪರ ಊರಿನಲ್ಲಿರುವ ಆತನ ಅಣ್ಣನನ್ನು ಸಂಪರ್ಕಿಸುತ್ತಾನೆ. ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಶ್ರೀಕಂಠುವೆ ಆತನ ಅಣ್ಣನಾಗಿದ್ದ. ನಿಧಿ ಹುಡುಕುವುದಕ್ಕಾಗಿಯೇ ಆತ ಈ ನಡುವೆ ತಾನು ಸತ್ತು ಹೋದ ಹಾಗೆ ಸನ್ನಿವೇಶವೊಂದನ್ನು ಸೃಷ್ಟಿಸುತ್ತಾನೆ. ನಾಗರಾಜ್ ರಾವ್ ಅವರ ಮಗ ಕೃಷ್ಣ ಕೂಡ ಒಂದು ರಾತ್ರಿ ಕೊಲೆಗೈಯಲ್ಪಡುತ್ತಾನೆ. ಆತ ಆಗ ದೆವ್ವದ ಕಾಸ್ಟ್ಯೂಮ್ ಧರಿಸಿರುತ್ತಾನೆ. ಸ್ನೇಹಿತರೆ, ಈತನೇ ಈ ಎಲ್ಲ ಕೊಲೆಗಳ ಹಿಂದಿರುವ ವ್ಯಕ್ತಿಯೇ ಎಂಬ ಅನುಮಾನ ಪ್ರೇಕ್ಷಕರಿಗೀಗ ಕಾಡಲಾರಂಭಿಸುತ್ತದೆ. ಆದರೆ ಆತನ ಕೈಯಲ್ಲಿ ಸಿಗುವ ಒಂದು ಚಿನ್ನದ ನಾಣ್ಯದಿಂದ ಕತೆಗೆ ಮತ್ತೊಂದು ತಿರುವು ಸಿಗುತ್ತದೆ. ಕೊನೆಗೆ ಕಾಶಿನಾಥ್ ಮತ್ತು ಕುಮಾರರ ಸಮಯ ಪ್ರಜ್ಞೆಯಿಂದ ಈ ಎಲ್ಲ ಕೊಲೆಗಳ ಹಿಂದಿರುವ ವ್ಯಕ್ತಿಯೇ ಆ ಶ್ರೀಕಂಠು ಎಂದು ತಿಳಿದು ಬರುತ್ತದೆ. ಸ್ನೇಹಿತರೆ, ನಿಧಿಯ ವಿಷಯಕ್ಕಾಗಿ ಕೊಲೆಗಳು ನಡೆಯುತ್ತಿರುವುದನ್ನು ಅರಿತ ನಾಗರಾಜ್ ರಾವ್ ಈ ಮೊದಲೇ ಆತ್ಮಹತ್ಯೆ ಮಾಡಿಕೊಂಡಿರುತ್ತಾನೆ. ಇಲ್ಲಿ ಆತ ರಾಮಯ್ಯನ ಆತ್ಮವೇ ಈ ಕೊಲೆಗಳನ್ನು ಮಾಡುತ್ತಿದೆ ಎಂದು ನಂಬಿರುತ್ತಾನೆ. ಸ್ನೇಹಿತರೆ, ಒಂದೊಂದೇ ರಹಸ್ಯಗಳು ಅನಿರೀಕ್ಷಿತ ತಿರುವುಗಳ ನಡುವೆ ಸಾಗುವ ಇಶ್ ಚಿತ್ರ ಪ್ರೇಕ್ಷಕರಿಗೆ ಅದ್ಭುತ ಅನುಭವವನ್ನು ನೀಡಿ ಆ ಕಾಲದ ಹಿಟ್ ಚಿತ್ರಗಳ ಸಾಲಿನಲ್ಲಿ ಸೇರಿತು. ಸ್ನೇಹಿತರೆ, ಕನ್ನಡದಲ್ಲಿ ಬಂದ ಈ ಒಂದು ಅಪರೂಪದ ಚಿತ್ರದ ಕುರಿತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆಯೇ ನಮ್ಮ ಈ ವಿಡಿಯೋದ ಕುರಿತ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ ಮತ್ತು ನಮ್ಮ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆಗಾಗಿ ಧನ್ಯವಾದಗಳು.